ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಬಯಸ್ತೀನಿ. ನಾನಿವತ್ತು ಒಂದು ಹೊಸ ಜಾಗವನ್ನು ತೋರಿಸ್ತೇನೆ. ಗೊರೂರು ಡ್ಯಾಮ್ ಮತ್ತು ಗೊರೂರಿನ ಬ್ಯಾಕ್ ವಾಟರ್, ಗೊರೂರು ಹಿಮಾವತಿ ಡ್ಯಾಮ್ನ ಬ್ಯಾಕ್ ವಾಟರ್ ಕೋನಾಪುರವನ್ನು. ಕಾರಣ ಇಷ್ಟೇ, ನಾನಿಲ್ಲಿ ಲೋಕಲ್ ಆಗಿರೋದ್ರಿಂದ ನಮ್ಮ ಗ್ರಾಮ ಗೊರೂರು ಡ್ಯಾಮ್ಗೆ ಮುಳುಗಡೆಯಾಗಿದೆ. ಹುಲಿವಾಲ ಎನ್ನುವಂಥ ಗ್ರಾಮ 1966ನೇ ಇಸ್ವಿಯಲ್ಲಿ ಗೊರೂರು ಡ್ಯಾಮನ್ನು ಕಟ್ಟಕ್ಕೆ ಶುರು ಮಾಡಿದರು. 1976ನೇ ಇಸ್ವಿಯಲ್ಲಿ ಗೊರೂರು ಡ್ಯಾಮ್ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದ ನಂತರ ನಮ್ಮನ್ನು ಸ್ಥಳಾಂತರ ಮಾಡಿದರು. ನಾವು ಪ್ರಸ್ತುತ ಇವಾಗ ಮಲಿಪಟ್ಟಣ ಹೋಬಳಿ, ಅರ್ಕಲಗೂಡು ತಾಲೂಕು ಮಲಿಪಟ್ಟಣ ಹೋಬಳಿ ಅರಸಿಕಟ್ಟೆಕಾವಲು ಎನ್ನುವಂಥ ಗ್ರಾಮದಲ್ಲಿದ್ದೀವಿ. ಕಾರಣ ಗೊರೂರು ಡ್ಯಾಮ್ ಕಟ್ಟಲಾಗಿಯೇ ನಾವು ಸ್ಥಳಾಂತರ ಆದಂಥದ್ದು. ಹಾಗಾಗಿ ಇದು ಮಳೆಗಾಲ ಆಗಿದೆ, ಜಿಟಿ ಮಳೆ ಹಿಡಿದಿದೆ. ಅದರಲ್ಲೂ ಇವತ್ತು ಭಾನುವಾರ. ಹಾಗಾಗಿ ನಮ್ಮ ಗೊರೂರು ಡ್ಯಾಮ್ ವೈಭವವನ್ನು ನೋಡಲಿಕ್ಕೆ ನೀವೆಲ್ಲೋ ಕಾತರರಾಗಿದ್ದರೆ ನಾನಿಲ್ಲೇ ತೋರಿಸ್ತೇನೆ. ಸ್ನೇಹಿತರೆ, ಗೊರೂರು ಡ್ಯಾಮ್ ಹಾಸನ ಜಿಲ್ಲೆಯಿಂದ ಒಂದು 23 ಕಿಲೋಮೀಟ್ರ್, ಏನು ಹೆಡ್ ಕ್ವಾರ್ಟರ್ ಇದೆ ಹಾಸನದಿಂದ ಒಂದು 23 ಕಿಲೋಮೀಟ್ರ್ ದೂರದಲ್ಲಿದೆ. ಮತ್ತು ಅರ್ಕಲಗೂಡು ತಾಲೂಕು ಕೇಂದ್ರದಿಂದ ಕೇವಲ ಒಂದು 8-9 ಕಿಲೋಮೀಟ್ರ್ ದೂರದಲ್ಲಿದೆ. ಇವತ್ತು ಭಾನುವಾರ ಆದ್ದರಿಂದ ಸಾಕಷ್ಟು ಜನ ಪ್ರವಾಸಿಗರು ಗೊರೂರು ಡ್ಯಾಮ್ನಲ್ಲಿ ನೋಡಲಿಕ್ಕೆ, ವೀಕ್ಷಣೆಗಾಗಿ ಸಾಕಷ್ಟು ಜನ ಬಂದಿದ್ದಾರೆ. ನೋಡಿ, ನೀವೀಗ ಗೊರೂರು ಡ್ಯಾಮ್ನ ಎಂಟ್ರೆನ್ಸ್ ತೋರಿಸ್ತೀನಿ. ಇವಾಗ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಗೊರೂರು ಡ್ಯಾಮನ್ನು ನೋಡಲಿಕ್ಕೆ. ಅದಾದ ನಂತರ ಗೊರೂರು ಡ್ಯಾಮನ್ನು ವೀಕ್ಷಣೆ ಮಾಡಿದ ನಂತರ ಪಕ್ಕದಲ್ಲೇ ಇರುವಂಥ ಗೊರೂರು ಇಂದ ಸುಮಾರು 1 ಕಿಲೋಮೀಟ್ರ್ ದೂರದಲ್ಲಿ ನೀವು ಮುಂದೆ ಹೋದರೆ, ಹಾಸನ ಕಡೆಗೆ ಹೋಗಬೇಕಾದ್ರೆ ರೈಟ್ ಸೈಡ್ಗೆ 1 ಕಿಲೋಮೀಟ್ರ್ ಹೋಗಿ ರೈಟ್ ಸೈಡಿಗೆ ಹೋದರೆ ಕೋನಾಪುರದ ಬ್ಯಾಕ್ ವಾಟ್ರು, ಹೇಮಾವತಿ ಬ್ಯಾಕ್ ವಾಟ್ರು ನಿಮಗೆ ಸಿಗ್ತದೆ. ಹೇಮಾವತಿ ಬ್ಯಾಕ್ ವಾಟ್ರು ಅಲ್ಲಿ ಒಂದು ಕೋನಾಪುರ, ಆ ಗ್ರಾಮ ಕೂಡ ಗೊರೂರು ಹೇಮಾವತಿ ಅಣೆಕಟ್ಟನ್ನು ಕಟ್ಟಲಾಗಿ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಆದರೆ ಈಗ ಅಲ್ಲಿ ಕೆಲವೊಂದು ಯಾರು ಸ್ವಲ್ಪ ಜಾಗ ಉಳ್ಕೊಳ್ತು ಅಂಥವ್ರು ಮಾತ್ರ ಇದ್ದಾರೆ. ಆದರೆ ಒಂದು ವಿಶೇಷವಾಗಿ ರಂಗನಾಥ ಸ್ವಾಮಿ ದೇವಸ್ಥಾನ ತುಂಬ ಅದ್ಭುತವಾಗಿ ಬಹಳ ಎತ್ತರ ಪ್ರದೇಶದಲ್ಲಿರುವ ಕಾರಣದಿಂದ ರಂಗನಾಥ ಸ್ವಾಮಿ ದೇವಸ್ಥಾನ ಒಂದು ಉಳ್ಕೊಂಡಿದೆ. ಸುತ್ತಲೂ ಕೂಡ ನೀರಿದೆ, ಸಂಪೂರ್ಣವಾಗಿ ಸುತ್ತ ನೀರು ಆವರಿಸಿದೆ. ಮಧ್ಯದಲ್ಲಿ ದೇವಸ್ಥಾನ ಇದೆ. ಅದರಲ್ಲೂ ಕೂಡ ಆ ದೇವಸ್ಥಾನ ಉಳ್ಕೊಳ್ಳಿಕ್ಕೆ ತುಂಬ ಎತ್ತರ ಪ್ರದೇಶದಲ್ಲಿ ಇರೋದೇ ಮೇಯ್ನ್ ಇಂಪಾರ್ಟೆಂಟ್ ಕಾರಣ. ನೋಡಿ, ಇವಾಗ ಈ ಕಡೆ ರೈಟ್ ಸೈಡ್ಗೆ ತಿರುಗಿದರೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ, ಕೋನಾಪುರ ಬ್ಯಾಕ್ ವಾಟರ್ಗೆ ಹೋಗ್ತದೆ. ಈ ರಸ್ತೆಯಲ್ಲಿ ನಾವು ಸೀದಾ 1 ಕಿಲೋಮೀಟ್ರ್ ಹೋದರೆ ತುಂಬ ಎತ್ತರ ಪ್ರದೇಶದಲ್ಲಿ ಇರುವಂಥ ಕಾರಣದಿಂದ ಆ ದೇವಸ್ಥಾನ ಉಳ್ಕೊಂಡಿದೆ. ಮತ್ತು ತುಂಬ ಶಿಥಿಲವಾಗಿತ್ತು. ಆ ದೇವಸ್ಥಾನವನ್ನು ಈಗ ತುಂಬ ಜೀರ್ಣೋದ್ಧಾರವನ್ನು ಮಾಡಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಮ್ಮ ಲೋಕಲ್ ಏನಿದ್ದಾರೆ, ನಮ್ಮ ಹಾಸನ ಜಿಲ್ಲೆಯವರು ಒಂದು ದಿನ ಒನ್ ಡೇ ಪಿಕ್ನಿಕನ್ನು ಮಾಡಲಿಕ್ಕೆ ತುಂಬ ಅದ್ಭುತವಾದಂಥ ಪ್ರೇಕ್ಷಣೀಯ ಸ್ಥಳ ಅಂತ ಕೂಡ ಹೇಳ್ಬೋದು. ಕಾರಣ ಭಾಳ ಹತ್ತಿರ ಇದೆ. ನಮ್ಮ ಜಿಲ್ಲಾ ಕೇಂದ್ರದಿಂದ ಕೇವಲ 23 ಕಿಲೋಮೀಟರ್ ದೂರದಲ್ಲಿದೆ. ಅರ್ಕಲಗೂಡು ತಾಲೂಕು ಹೆಡ್ ಕ್ವಾರ್ಟರಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿದೆ. ಹಾಗಾಗಿ ಬೆಳಗ್ಗೆ ಬಂದು ಸಂಜೆ ಮಕ್ಕಳೊಂದಿಗೆ ಆಟವನ್ನು ಆಡ್ಕೊಂಡು ಹೋಗಲಿಕ್ಕೆ ತುಂಬ ಅನುಕೂಲ ಆಗಿದೆ. ಅದರಲ್ಲೂ ಕೂಡ ಇವತ್ತು ಭಾನುವಾರ ಆದ್ದರಿಂದ ಸಾಕಷ್ಟು ಪ್ರೇಕ್ಷಕರು ನೋಡ್ತಾ ಇದ್ದೀರಿ ನೀವು. ಗಾಡಿಗಳು ಎಷ್ಟು ಓಡಾಡ್ತಿದ್ದಾವೆ ಅಂಥೇಳಿ, ವೆಹಿಕಲ್ಗಳು, ಕಾರ್ಗಳು, ಬೈಕ್ಗಳು ತುಂಬ ಜಾಮ್ ಆಗಿದೆ. ಮುಂದೆ ಕೂಡ ತುಂಬ ಜಾಮ್ ಆಗಿದೆ. ಹಾಗಾಗಿ ಬನ್ನಿ ನಿಮಗೆ ತೋರಿಸ್ತೇನೆ. ನೋಡಿ, ವೆಹಿಕಲ್ಗಳು ರೋಡಲ್ಲದೆ ಎಲ್ಲ ಕಡೆ ಅಕ್ಕಪಕ್ಕ ಎಲ್ಲರೂ ಕೂಡ ನಿಲ್ಲಿಸ್ಕೊಂಡಿದ್ದಾರೆ. ಮುಂದೆ ಜಾಮ್ ಆಗಿದೆ. ಹಾಗಾಗಿ ತುಂಬ ಪ್ರವಾಸಿಗರು ಈ ವೀಕ್ಷಣೆಯನ್ನು ನೋಡಲಿಕ್ಕೆ, ಈ ಸ್ಥಳವನ್ನು ನೋಡಲಿಕ್ಕೆ ಆಗಮಿಸ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಮತ್ತು ಇನ್ನೊಂದು ವಿಶೇಷ ಅಂತ ಅಂದರೆ, ಮುಂದೆ ಅಂಗಡಿಗಳು ಕೂಡ ಓಪನ್ ಆಗಿದೆ. ನಾನು ಯಾವಾಗಲೂ ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮು. ಅಲ್ಲಿ ಬನ್ನಿ ತೋರಿಸ್ತೇನೆ ಮುಂದೆ.
ಸುಮಾರು ಮೈನ್ ರೋಡಿಂದ ಹಾಸನ್ ಟು ಅರ್ಕಲ್ಗೋಡು, ಹಾಸನ್ ಟು ಗೊರೂರು ಏನು ಮೈನ್ ರೋಡ್ ಇದೆ, ಗೊರೂರಿಂದ ಈಚೆ ಕಡೆ ಹಾಸನಿಂದ ಬಂದಂಥವ್ರು ಗೊರೂರಿಂದ ಇನ್ನು ಈಚೆ 1 ಕಿಲೋಮೀಟ್ರ್ ಹಿಂದೆ ಆ ಕಡೆಯಿಂದ ಹಾಸನ ಕಡೆಯಿಂದ ಬಂದಾಗ ರೈಟ್ ಸೈಡ್ಗೆ ಬಂದರೆ 1 ಕಿಲೋಮೀಟ್ರ್ ಅಷ್ಟೇ, 1 ಕಿಲೋಮೀಟ್ರ್ ಆಗುತ್ತೆ. ಆದರೆ ರೋಡ್ ಅಷ್ಟೊಂದು ಚೆನ್ನಾಗಿಲ್ಲ, ಮಣ್ಣು ರೋಡ್ ಆಗಿದೆ. ಅದರಲ್ಲೂ ಮಳೆ ಇರೋದ್ರಿಂದ ತುಂಬ ಗಲೀಜಾಗಿದೆ. ಆದರೂ ಕೂಡ ಪ್ಲೇಸ್ ಏನಿದೆ ತುಂಬ ಅದ್ಭುತವಾಗಿದೆ, ತುಂಬ ಆಕರ್ಷಣೀಯವಾಗಿದೆ. ಹಾಗಾಗಿ ನೀವು ಒಂದು ದಿನ ಬಂದು ಭೇಟಿಯನ್ನು ಕೊಡಲಿಕ್ಕೆ ತುಂಬ ಚೆನ್ನಾಗಿದೆ. ಅದರಲ್ಲೂ ಕೂಡ ಮಕ್ಕಳ ಜೊತೆ ಸಮಯವನ್ನು ಕಳೀಲಿಕ್ಕೆ ತುಂಬ ಅದ್ಭುತವಾಗಿದೆ. ಹಾಗಾಗಿ ರೋಡು ಚೆನ್ನಾಗಿಲ್ಲ ಅಂದರೂ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ, ಇಲ್ಲಿ ತುಂಬ ರೋಡು ಗಲೀಜಾಗಿ ಹೋಗಿದೆ. ನೋಡಿ, ಎದುರುಗಡೆ ಕಾಣಿಸ್ತದೆ, ಈಗ ದೇವಸ್ಥಾನ ಸ್ಟಾರ್ಟ್ ಆಗ್ತದೆ. ಸುತ್ತಲೂ ಕೂಡ ಮುಂದೆ ಏನು ಕಾಣ್ತಿದೆ ಗುಡ್ಡ, ಆ ಗುಡ್ಡ ತುಂಬ ಎತ್ತರ ಪ್ರದೇಶದಲ್ಲಿ ಇರೋದರಿಂದ ಅದು ಆ ದೇವಸ್ಥಾನ ಉಳ್ಕೊಂಡಿದೆ, ರಂಗನಾಥ ಸ್ವಾಮಿ ದೇವಸ್ಥಾನ ಉಳ್ಕೊಂಡಿದೆ. ಸುತ್ತಲೂ ಕೂಡ ನೀರಿದೆ. ಡ್ಯಾಮ್ನ ಬ್ಯಾಕ್ ವಾಟರ್ ಇದು, ಡ್ಯಾಮ್ ಒಳಗಡೆ ಇರ್ತಕ್ಕಂಥ ನೀರು. ನೋಡಿ, ಇಲ್ಲೊಂದು ರಸ್ತೆಯನ್ನು ಕೂಡ ಈಗ ಇತ್ತೀಚೆಗೆ ಇದು ಅಭಿವೃದ್ಧಿಯನ್ನು ಪಡಿಸಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನೋಡಿ, ದೇವಸ್ಥಾನ ಎದುರುಗಡೆ ಕಾಣಿಸ್ತಾ ಇದೆ. ನೋಡಿ, ದೇವಸ್ಥಾನ ಹತ್ತಿರ ಬರ್ತಾ ಇದೆ. ನೋಡಿ, ಸುತ್ತಲೂ ಕೂಡ ನೀರಿದ್ದು ಒಂದು ರಸ್ತೆ ಮಾತ್ರ ಇದೆ. ರಸ್ತೆ ಒಂದು ವೆಹಿಕಲ್ ಹೋಗ್ಲಿಕ್ಕೆ ಮಾತ್ರ ಜಾಗವನ್ನು ಮಾಡಿಕೊಟ್ಟಿದ್ದಾರೆ. 2 ಕಡೆ ಸೇಫ್ಟಿಯನ್ನು ಕೂಡ ಮೇಂಟೈನ್ ಮಾಡಿದ್ದಾರೆ. ದೇವಸ್ಥಾನ ಹಿಂದೆ ನಾವು ನೋಡಿದ ಹಾಗೆ ನಾವು ತುಂಬ ವರ್ಷಗಳಿಂದ ಹೋಗ್ತಾ ಇದ್ದೀವಿ. ಕಾರಣ ನಾವು ಅಲ್ಲೇ ನಮ್ಮ ಊರು ಪಕ್ಕದ ಅದರಿಂದ ನಮಗೆ ಒಂದು ಸವಿ ನೆನಪು. ಹಾಗಾಗಿ ನಾವು ಹೋದಾಗೆಲ್ಲ ಕೂಡ ಒಂದು ಬೈಕು ಇಲ್ಲಿ ಹೋಗಲಿ ಅಥವಾ ಕಾರಲ್ಲಿ ಹೋಗಲಿ ಒಂದು ವಿಸಿಟ್ ಕೊಟ್ಟು ನಾವು ಹೋಗಿ ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದರೆ ಹೊಸದಾಗಿ ಬರ್ತಕ್ಕಂಥವ್ರಿಗೆ ನೋಡಿ, ಐಸ್ ಕ್ರೀಮ್ ಅಂಗಡಿಗಳು, ಬಜ್ಜಿ ಅಂಗಡಿಗಳು ಮತ್ತು ಎಲ್ಲ ಥರದ ಈ ಮಳೆಗಾಲಕ್ಕೆ ಏನು ಕುರುಕಲು ಬೇಕಾಗ್ತದೆ, ಹಾಗಾಗಿ ಎಲ್ಲ ಅಂಗಡಿಗಳು ಕೂಡ ಓಪನ್ ಆಗಿದ್ದಾವೆ. ಮಳೆ ಇರೋ ತನಕ ಕೂಡ ಖಂಡಿತವಾಗ್ಲೂ ಇರುತ್ತವೆ. ಖಂಡಿತವಾಗ್ಲೂ ಯಾರೆಲ್ಲ ಫ್ರೀ ಆಗಿದ್ದೀರಿ, ಯಾರೆಲ್ಲ ಒಂದು ನೋಡಿಲ್ಲ ಅಂಥವರು ಸಿಂಗಲ್ ಡೇ ಭಾಳ ಹತ್ತಿರದಲ್ಲಿ ನಮ್ಮ ಹಾಸನ ಲೋಕಲ್ ಅವರು ಒಂದು ಭೇಟಿ ಕೊಡಲಿಕ್ಕೆ ಒಂದು ಸೂಕ್ತವಾದಂಥ ಸ್ಥಳ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನೋಡಿ, ದೇವಸ್ಥಾನ ತುಂಬ ಎತ್ತರ ಪ್ರದೇಶದಲ್ಲಿರೋದ ಕಾರಣದಿಂದ ಅದು ಡ್ಯಾಮನ ಬ್ಯಾಕ್ ವಾಟ್ರಲ್ಲಿ ಡ್ಯಾಮ್ ಒಳಗಡೆ ಮುಳುಗಿ ಹೋಗಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿಯೇ ಆ ದೇವಸ್ಥಾನ ಉಳ್ಕೊಂಡಿದೆ. ಯಾರೋ ಪುಣ್ಯಾತ್ಮರು ಇತ್ತೀಚಿನ ದಿನಗಳಲ್ಲಿ ಅದನ್ನು ತುಂಬ ಅಭಿವೃದ್ಧಿಯನ್ನು ಪಡಿಸಿ ತುಂಬ ಚೆನ್ನಾಗಿದೆ. ತುಂಬ ರಂಗನಾಥ ಸ್ವಾಮಿ ದೇವಸ್ಥಾನ, ಕೋನಾಪುರದ ರಂಗನಾಥ ಸ್ವಾಮಿ ಅಂತ ಅಂದರೆ ಗೊತ್ತಾಗ್ತದೆ. ತುಂಬ ಜನ ಈ ಮಳೆಯಲ್ಲೂ ಕೂಡ ನೀರಲ್ಲಿ ಇಳಿಲಿಕ್ಕೆ ಭಾಳ ಕಾತುರರಾಗಿ ಕಾಯ್ತಾ ಇರ್ತಾರೆ. ಬಟ್ ಪೊಲೀಸ್ನವ್ರು ಇದ್ದಾರೆ, ಸೇಫ್ಟಿಯನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಯಾರೂ ಕೂಡ ಜಾಗರೂಕತೆಯಿಂದ ನೀರಿನೊಳಗೆ ಇಳಿಯೋಕ್ಕಾಗಲಿ ಅಥವಾ ಮತ್ತೊಂದಾಗಲಿ ಬಿಡೋದು. ನೋಡಿ, ಇದು ಡ್ಯಾಮ್ನ ನೀರು. ಹಾಗಾಗಿ ಯಾರೆಲ್ಲ ಒಂದು ಬಾರಿ ಭೇಟಿ ಕೊಡಬೇಕು ಅಂತಿದ್ದೀರಿ ಅಂಥವರು ಬಂದು ನೋಡಿ. ಇಲ್ಲಿ ಹೊರಗಡೆಯಿಂದ ಬಂದಂಥವರು ಕಾರು ವೆಹಿಕಲ್ಗಳನ್ನು ನಿಲ್ಲಿಸ್ಕೊಂಡು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ನೋಡಿ, ತೋರಿಸ್ತೇನೆ ನೋಡಿ, ಎಂಜಾಯ್ ಮಾಡ್ತಾ ಇದ್ದಾರೆ. ಹಾಗಾಗಿ ನೋಡಿ, ಮತ್ತೆ ನಾವು ಗೊರೂರಿಗೆ ಬಂದ್ವಿ. ಇಲ್ಲೂ ಕೂಡ ತುಂಬ ಜನ, ಸಂಡೇ ಆದ್ದರಿಂದ ತುಂಬ ಜನ ಸೇರಿದ್ದಾರೆ. ಹಾಗಾಗಿ ಒಂದು ಬಾರಿ ನಮ್ಮ ಗೊರೂರು ಮತ್ತು ಕೋನಾಪುರ ಬ್ಯಾಕ್ ವಾಟ್ರು ಮತ್ತು ನಂತರ ನೀವು ಹೋದರೆ ಶೆಟ್ಟಳ್ಳಿ ಚರ್ಚ್, ಆ ಕಡೆ ಕಟಾಗಿಂದ ಆ ಕಡೆ ಅವರು ಶೆಟ್ಟಳ್ಳಿ ಚರ್ಚ್ ಇರ್ಬೋದು, ಶೆಟ್ಟಳ್ಳಿ ಬಿಡ್ದಿರ್ಬೋದು. ತುಂಬ ಬ್ಯಾಕ್ ವಾಟ್ರಲ್ಲಿ ಒಂದು ಒಳ್ಳೆಯ ಪ್ರೇಕ್ಷಣೀಯ ಸ್ಥಳಗಳಿದ್ದಾವೆ. ಒಂದು ಸಾರಿ ನಮ್ಮ ಹಾಸನ ಜಿಲ್ಲೆ ಗೊರೂರು ಡ್ಯಾಮು ಮತ್ತು ಕೋನಾಪುರ ಬ್ಯಾಕ್ ವಾಟ್ರು ಮತ್ತು ಶೆಟ್ಟಳ್ಳಿ ಚರ್ಚ್ಗೆ ಭೇಟಿ ಕೊಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳ ಸ್ನೇಹಿತರೆ. ಖಂಡಿತವಾಗ್ಲೂ ಕೂಡ ನಮ್ಮ ಈ ಮಾಹಿತಿ, ಈ ವಿಡಿಯೋ ಅಥವಾ ಈ ವಿಷಯ ನಿಮ್ಮೆಲ್ಲರಿಗೂ ಕೂಡ ಐ ಹೋಪ್ ಖಂಡಿತವಾಗ್ಲೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಆಲ್ ಆಫ್ ಯು. ಖಂಡಿತವಾಗ್ಲೂ ಕೂಡ ನಾನು ಯೂಟ್ಯೂಬಲ್ಲಿ ಯಾರು ನೋಡ್ತೀರಿ ಈ ವಿಡಿಯೋವನ್ನು, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೂ ಕೂಡ ಹೆಚ್ಚಿನ ಪ್ರೇಕ್ಷಣೀಯ ಸ್ಥಳಗಳನ್ನು
ನಾನು ನಿಮಗೆ ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಶ್ರೀನಿವಾಸ್ ಅರಸಿಕಟ್ಟೆ ಕಾವಲ್. ಥ್ಯಾಂಕ್ ಯು.